ಸಾವಿರ ಗ್ರಾಹಕರು ಏಕದಿನದಲ್ಲಿ ಖರೀದಿ ಮಾಡುವಂಥದ್ದನ್ನು ವಿಶ್ವ ದಾಖಲೆಯಾಗಿ ಮಾಡಿ ಈ ಒಂದು ವಿಸ್ತೃತ ಆಭರಣ ಮಳಿಗೆಯನ್ನು ಜನರಿಗೆ ಪರಿಚಯಿಸ್ತಾ ಇದ್ದೇವೆ ಬೆಂಗಳೂರಿನಲ್ಲಿ. ಹಾಗೆ ನಮ್ಮ 5 ಶೋರೂಮ್ಗಳಿದೆ ನಮಗೆ ಕರ್ನಾಟಕದಲ್ಲಿ. ಪುತ್ತೂರಿನಿಂದ ಪ್ರಾರಂಭವಾಗಿ ಮಡಿಕೇರಿ, ಗೋಣಿಕೊಪ್ಪ, ನಂತರ ಬೆಳ್ತಂಗಡಿ ಮತ್ತು ಈ ಬೆಂಗಳೂರು. ಸೊ ಈ 5 ಶೋರೂಮಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರಮೇಶ್ ಅರವಿಂದ್ ಅವರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಸುಮಾರು 1944ರಿಂದ ನಮ್ಮ ಅಜ್ಜ ಮುಳಿಯ ಕೇಶವ ಭಟ್ ಪ್ರಾರಂಭ ಮಾಡಿದ ಸಂಸ್ಥೆಯನ್ನು ಈಗ ನಾನು ಮತ್ತು ನನ್ನ ತಮ್ಮ ಕೃಷ್ಣನಾರಾಯಣ ಮುಳಿಯ ಇವರು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಹಿಂದೆ ನಮ್ಮ ತಂದೆಯವರು ಮತ್ತು ದೊಡ್ಡಪ್ಪ ಇದರಲ್ಲಿ ಮುಳಿಯ ಶ್ಯಾಮ್ ಮತ್ತು ಮುಳಿಯ ಕೃಷ್ಣ ಭಟ್ ಅವರು ಬಹಳ ಕೆಲಸ ಮಾಡಿದರು. ಆ ನಂತರ 2000ನೇ ಇಸ್ವಿಯಿಂದ ನಾನು ಮತ್ತು ನನ್ನ ತಮ್ಮ ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಗ್ರಾಹಕರಿಗೆ ಏನು ಅಂತ ಹೇಳಿದರೆ, ಸಂತೋಷದ ಸೃಷ್ಟಿ, ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ ಅಂತ. ಹಾಗಾದರೆ ಹೇಗೆ ಸಂತೋಷ ಅಂತ ಕೇಳಿದರೆ, ಶುದ್ಧತೆ ಮೀರಿದ ಪರಿಪೂರ್ಣತೆ. ಜನರಿಗೆ ಆಭರಣ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಏನಿತ್ತು ಅಂತ ಹೇಳಿದರೆ ಶುದ್ಧತೆ ಇರಬೇಕು ಅಂತ ಹೇಳುವಂಥದ್ದು. ಅದರಿಂದಾಗಿ ನಾವು ಇಷ್ಟು ವರ್ಷಗಳ ಕಾಲ, ಅಂದರೆ ನಮ್ಮ ತಂದೆಯವರ ಟೈಮ್ನಲ್ಲಿ ಅಥವಾ ದೊಡ್ಡಪ್ಪ ಅಜ್ಜನ ಟೈಮ್ನಲ್ಲಿ ಕೊಟ್ಟಂಥ ಆಭರಣಗಳು ಇವತ್ತು ಬರ್ತವೆ ನಮಗೆ ಎಕ್ಸ್ಚೇಂಜಿಗೆ. ಆದರೆ ಆ ಟೈಮ್ನಲ್ಲೇ 22 ಕ್ಯಾರೆಟ್ 916ನ ರೀತಿಯ ಆಭರಣಗಳನ್ನು ಅವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಮಗೆ ಈಗ ಎಕ್ಸ್ಚೇಂಜ್ ಮಾಡಲಿಕ್ಕೆ ಬರುವಾಗ ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ಅಷ್ಟು ಶುದ್ಧತೆ ಆಗ ಇರ್ತಿರಲಿಲ್ಲ. ಹಾಗಾದರೆ ಇತ್ತೀಚೆಗೆ ಈಗ ಹಾಲ್ಮಾರ್ಕ್ ಬಂತು. ಹಾಲ್ಮಾರ್ಕ್ ಬಂದಾಗ ಏನಾಯಿತು, ಶುದ್ಧತೆ ಎಲ್ಲ ಕಡೆಯಲ್ಲಿ ಬಂತು. ಶುದ್ಧತೆ ಇಸ್ ಅ ಕಂಪಲ್ಸರಿ, ಶುದ್ಧತೆ ಕಾಮನ್ ಆಯಿತು. ಸೊ ಶುದ್ಧತೆ ಕಾಮನ್ ಆದಾಗ ನಾವೇನು ಕೊಡಬೇಕು, ಶುದ್ಧತೆ ಮೀರಿದ ಪರಿಪೂರ್ಣತೆ ಅಂತ ನಾವು ಹೇಳೋದು. ಅಂದರೆ ಅದರಿಂದ ಸಂತೋಷ ಸೃಷ್ಟಿ, ಸಂತೋಷ ಸದಾ ಸಂತೋಷ. ಯಾಕೆಂತ ಹೇಳಿದರೆ, ಉದಾಹರಣೆ ಏನು ಶುದ್ಧತೆ ಮೀರಿದ ಪರಿಪೂರ್ಣತೆ ಏನು ಅಂತ ಹೇಳಿದರೆ, ಅದರಲ್ಲಿರುವ ಹರಳುಗಳಿರ್ಬೋದು, ಅದರ ಫಿನಿಶಿಂಗ್ ಇರ್ಬೋದು, ಅದರ ಬಣ್ಣ ಇರ್ಬೋದು, ಇದಕ್ಕೆ ಆದ ಒಂದು ಪಾಕ ಇದೆ ಅಂತ ಹೇಳುವಂಥದ್ದನ್ನು ನಾನು ಯಾವಾಗಲೂ ಹೇಳ್ತೇನೆ. ಒಂದೇ ಕಡೆಯಿಂದ ಖರೀದಿ ಮಾಡಿದಂತಹ ದಿನಸಿ ಅದೇ ಜಾಗ ಇನ್ನೊಂದು ತರಕಾರಿ ಅಂಗಡಿಯಿಂದ ಒಂದೇ ಕಡೆಯಿಂದ ತರಕಾರಿ ತಂದಂತಹ ತರಕಾರಿ ಸೇರಿ ಮಾಡಿದರೂ ಅಡಿಗೆ ಚೆನ್ನಾಗಿ ಬರಲ್ಲ. ಒಬ್ಬನ ಅಡಿಗೆ ಥರ ಇನ್ನೊಬ್ಬನ ಅಡಿಗೆ ಇರಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಪಾಕ ಅಂತ ಹೇಳ್ತಾರೆ. ಹಾಗಾಗಿ ಶುದ್ಧತೆ ಕೊಟ್ಟರೂ ಕೂಡ ಆ ಪಾಕ ಬರೋದು ಇಂಪಾರ್ಟೆಂಟ್. ಬಂಗಾರದಲ್ಲಿ ಆ ಪಾಕ ಬರೋದು ಇಂಪಾರ್ಟೆಂಟ್. ಆ ಪಾಕನ ಕೊಡ್ತಾ ಇರೋದ್ರಿಂದಲೇ ಈ 81 ವರ್ಷ ಈ ಸಂಸ್ಥೆ 3 ತಲೆಮಾರುಗಳಿಂದ ನಡ್ಕೊಂಡು ಬಂದಿದೆ. 4ನೇ ತಲೆಮಾರಿನವರು ರೆಡಿ ಆಗ್ತಾ ಇದ್ದಾರೆ, ತಯಾರಾಗ್ತಾ ಇದ್ದಾರೆ. ಇನ್ನೇನು ಕೆಲವು ವರ್ಷಗಳಲ್ಲಿ 4ನೇ ತಲೆಮಾರು ಬಂದು ನಮ್ಮೊಟ್ಟಿಗೆ ಸೇರ್ಕೊಳ್ತಾರೆ. ಸೊ ಇದಲ್ಲದೆ ವಿಶೇಷ ವೈವಿಧ್ಯಮಯ ಆಭರಣಗಳನ್ನು ಪರಿಶೀಲಿಸುವಂಥದ್ದು ನಮ್ಮ ವಿಶೇಷತೆ. ಲೈಟ್ ವೆಯ್ಟ್, ಉದಾಹರಣೆಗೆ ಇವತ್ತು ಚಿನ್ನದ ರೇಟ್ ಏನಾಗಿದೆ ಅಂತ ಹೇಳಿದ್ರೆ ಗಗನಕ್ಕೇರಿದೆ, ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಅದನ್ನು ಖರೀದಿ ಹೇಗೆ ಮಾಡೋದು ಅಂತೇಳಿ ಯೋಚನೆ ಮಾಡಿದರೆ, ತುಂಬ ಲೈಟ್ ವೆಯ್ಟ್ನಲ್ಲಿ ಚಿನ್ನ ಪತ್ರಶೀಲ ಅಂತ ಹೇಳುವಂಥದ್ದು ಅವೆಲ್ಲ ಕೇಳಿರ್ಬೋದು. ಎಷ್ಟು ತೆಳುವಾಗಿ ಕೂಡ ಚಿನ್ನವನ್ನು ಮಾಡಲಿಕ್ಕಾಗ್ತದೆ. ಸೊ ಹಾಗಾಗಿ ಪತ್ರಶೀಲತೆ ಇರುವಂತಹ ಚಿನ್ನವನ್ನು ಅತ್ಯಂತ ತೆಳು ರೀತಿಯಲ್ಲಿ ಮಾಡಿ ಆಭರಣಗಳನ್ನು ಲೈಟ್ ವೆಯ್ಟ್, ಅಂದರೆ ಪಾಕೆಟಿಗೆ ಬಹಳ ಸುಲಭದಲ್ಲಿ ಖರೀದಿ ಮಾಡಲಿಕ್ಕಾಗುವಂಥ ಆಭರಣಗಳನ್ನು ಕೊಡುವಂಥದ್ದು ಕೂಡ ಮುಳಿಯದ ವಿಶೇಷತೆ ಇರುತ್ತೆ. ಹಾಗಾಗಿ ಈ 5ನೇ ತಾರೀಕಿಗೆ ಗ್ರಾಹಕರಿಗೆ ವಿಶೇಷವಾಗಿ ಇಡೀ ದಿನದ ಕಾರ್ಯಕ್ರಮ ಇರುತ್ತದೆ. ಅಲ್ಲಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೆ ಹೆಚ್ಚಿನ ಜನರಿಗೆ ಇದನ್ನೊಂದು ಪ್ರಚುರಪಡಿಸಬೇಕು ಅಂತೇಳಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಒಂದು ನಿಮಿಷ, 2 ಕಾರ್ಯಕ್ರಮಗಳಿರ್ತವೆ ಇದರಲ್ಲಿ. ಬೆಳಿಗ್ಗೆ 8 ಗಂಟೆಗೆ ಹಿಂದೂ ಇಕನಾಮಿಕ್ ಫೋರಂನ ವಿಶ್ವ ವರ್ಲ್ಡ್ ಪ್ರೆಸಿಡೆಂಟ್ ಆದಂತಹ, ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸ್ವಾಮಿ ವಿಜ್ಞಾನಂದಜಿ ಅವರು ದೀಪೋಜ್ವಲನ ಮಾಡ್ತಾರೆ. ಆನಂತರ 10:15ಕ್ಕೆ ರಮೇಶ್ ಅರವಿಂದ್ ಅವರು ತೆನೆ ಕಟ್ಟುವ ಮೂಲಕ, ವಿಶೇಷವಾಗಿ ಭಾರತೀಯ ಪರಂಪರೆಯ ರೀತಿಯಲ್ಲಿ ತೆನೆ ಕಟ್ಟುವ ಮೂಲಕ ಮಳಿಗೆಯನ್ನು ಇನಾಗ್ರೇಟ್ ಮಾಡಲಿಕ್ಕಿದ್ದಾರೆ, ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೂ ಅವರ ವಿಶೇಷವಾದ ಮಾತನ್ನ ಅವರು ನಮಗೆ ಶುಭಾಶಯ ಮೂಲಕ ತಿಳಿಸಲಿಕ್ಕಿದ್ದಾರೆ. ಚಿನ್ನ ರೇಟ್ ಕಡಿಮೆ ಆಗುತ್ತೆ ಅಂತಾರೆ ಸರ್, ಅದು ಎಲ್ಲಿವರೆಗೂ ನಿಜ? ನನ್ನ ಹತ್ರ ಬಹಳ ಜನ ಯಾವಾಗಲೂ ಕೇಳ್ತಾರೆ, ಸರ್ ಯಾವಾಗ ಚಿನ್ನ ಖರೀದಿ ಮಾಡಲಿ, ಯಾವಾಗ ಚಿನ್ನ ತಗೊಳ್ಳೋಕ್ಕೆ ಒಳ್ಳೆ ಕಾಲ? ನನ್ನ ಪ್ರಕಾರ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಒಂದು
6-7 ವರ್ಷಗಳ ಹಿಂದೆ ಚಿನ್ನ ಖರೀದಿಗೆ ಯಾವತ್ತೂ ಸಕಾಲ. ಚಿನ್ನ ಖರೀದಿಗೆ ಯಾವತ್ತೂ ಸಕಾಲ. ಇದು ಯಾಕೆಂತ ಹೇಳಿದ್ರೆ ಹರಪ್ಪ ಮೊಹೆಂಜೊದಾರೋ ಕಾಲದಿಂದ ಮೊಘಲರ ಕಾಲ ಅಥವಾ ಚೋಳರ ಕಾಲ ತನಕ, ಚೋಳರ ಕಾಲದಿಂದ ಅದರ ನಂತರದ ಬಂದಂತಹ ವಿಜಯನಗರ ಕಾಲ ತನಕ, ವಿಜಯನಗರ ಕಾಲದಿಂದ ಮೊಘಲರ ಕಾಲ, ಮೊಘಲ ಕಾಲದಿಂದ ಬ್ರಿಟಿಷ್ ಕಾಲ, ಬ್ರಿಟಿಷ್ ಕಾಲದಿಂದ ಇವತ್ತು ಮೋದಿ ಕಾಲ. ಯಾವ ಕಾಲದಲ್ಲಿ ನೋಡಿದ್ರು ಕೂಡ ನಿಮಗೆ ಚಿನ್ನದ ರೇಟ್ ಕಡಿಮೆ ಆಗಲಿಲ್ಲ. ಚಿನ್ನಕ್ಕೆ ಅದಕ್ಕಿರುವಂಥ